ಅಥ ಪದ್ಮಪುರಾಣೆ ಮಾಘಮಾಸಮಹಾತ್ಮೆ ಸಪ್ತವಿಂಶೋಧ್ಯಾಯಃ. 27ನೇ ದಿನದ ಪಾರಾಯಣ. ಸುಧರ್ಮನು ತಂದೆಯ ಬಳಿ ಹೋದದ್ದು. ಪಾಪ, ಆ ಬಾಲಕನ ಜಾತಕ ಎಂತಹದ್ದೋ. ಹೆತ್ತ ತಾಯಿ ಕಾಡಿನಲ್ಲಿ ಹುಲಿಯಿಂದ ಕೊಲ್ಲಲ್ಪಟ್ಟಳು. ಈಗ ಸಾಕು ತಾಯಿ ಕಾಡಿನಲ್ಲಿ ಬಿಟ್ಟು ಹೊರಟು ಹೋದಳು. ಇನ್ನು ಈ ಬಾಲಕನು ಅತ್ತು ಸುಸ್ತಾಗಿ ನಿದ್ರಿಸಿದನು. ಅಲ್ಲೊಂದು ತುಳಸಿ ಗಿಡವಿತ್ತು. ನಿದ್ರೆಯಲ್ಲಿ ಬಾಲಕನ ಕೈ ಆ ಗಿಡದ ಮೇಲೆ ಬಿದ್ದುದರಿಂದ ಅಂದು ರಾತ್ರಿ ಅವನಿಗೆ ಯಾವ ಅಪಾಯವೂ ಉಂಟಾಗಲಿಲ್ಲ. ಮೇಲಾಗಿ ದೈವಭಕ್ತಿಯೂ ಸಹ ಉಂಟಾಯಿತು. ಬೆಳಗ್ಗೆ ಏಳುವ ಹೊತ್ತಿಗೆ ಕಾಡಿನಲ್ಲಿ ಒಂಟಿಯಾಗಿ ಇದ್ದುದರಿಂದ ಹೆದರಿ ಜೋರಾಗಿ ಅತ್ತನು. ಆ ದಿನ ಪಕ್ಷಿಗಳು, ಪ್ರಾಣಿಗಳು, ಮೃಗಗಳು ಕೂಡ ರೋದನೆ ಮಾಡಿ ಆ ಬಾಲಕನಿಗೆ ರಕ್ಷಣೆಯಾಗಿದ್ದು ಆಹಾರವನ್ನು ತಂದುಕೊಟ್ಟವು. ಹಾಗೆ ಬೆಳೆಯುತ್ತಾ 12 ವರ್ಷ ಪ್ರಾಯದವನಾದ. ಪ್ರತಿದಿನವೂ ತುಳಸಿ ಪೂಜೆ, ಭಗವನ್ನಾಮಸ್ಮರಣೆ ಮಾಡುತ್ತಾ ನನ್ನನ್ನು ಕಾಪಾಡು ತಂದೆ ಅನಾಥರಕ್ಷಕ ಎಂದು ಪ್ರಾರ್ಥಿಸುತ್ತಾ ಕೆಲವೊಮ್ಮೆ ವಿರಕ್ತನಾಗಿ ಜೀವನ ಇಷ್ಟೇನಾ ಎಂದು ದುಃಖಿಸುತ್ತಿದ್ದಾಗ ಅಚಿರರ ವಾಣಿಯು ಕೇಳಿಸಿ, ನೀನು ಹೀಗೆ ಚಿಂತಿಸಬೇಡ, ಈ ಸಮೀಪದಲ್ಲಿಯೇ ಒಂದು ಸರೋವರವಿದೆ. ಮಾಘಮಾಸ ಪ್ರವೇಶಿಸಿದೆ. ಆದ್ದರಿಂದ ನೀನು ಆ ಸರೋವರದಲ್ಲಿ ಸ್ನಾನ ಮಾಡಿದರೆ ಶ್ರೀ ಮಹಾವಿಷ್ಣು ಪ್ರತ್ಯಕ್ಷನಾಗುವನು ಎಂದು ನುಡಿಯಿತು. ಆ ಕೂಡಲೇ ರಾಜಕುಮಾರನು ಸರೋವರದ ಬಳಿಗೆ ಹೋಗಿ ಮಾಘ ಸ್ನಾನವನ್ನು ಮಾಡಿ ಶ್ರೀಹರಿಯನ್ನು ಸ್ತುತಿಸಿದನು. ಆ ಬಾಲಕನ ನಿಷ್ಕಳಂಕ ಭಕ್ತಿಗೆ, ನಿರ್ಮಲ ಹೃದಯಕ್ಕೆ ಲಕ್ಷ್ಮೀನಾರಾಯಣರು ಪ್ರತ್ಯಕ್ಷರಾಗಿ ಆತನನ್ನು ಹರಸಿ, ಬಾಲಕ, ನಿನಗೇನು ಬೇಕು ಕೇಳಿಕೋ ಎಂದಾಗ ಬಾಲಕನು, ಪ್ರಭು, ನನಗೆ ತಂದೆ ಯಾರೋ ತಾಯಿ ಯಾರೋ ತಿಳಿಯದು. ನನ್ನ ಲಾಲನೆ ಪಾಲನೆ ಮಾಡಿದವರು ಯಾರೋ. ಹುಟ್ಟಿನಿಂದಲೂ ಕಷ್ಟಗಳೇ ಹೊರತು ಸುಖವನ್ನರಿಯೆ. ವನಚರಗಳೇ ನನ್ನನ್ನು ರಕ್ಷಿಸಿ ಪೋಷಿಸುತ್ತಿವೆ. ಆದ್ದರಿಂದ ನಿಮ್ಮ ಸನ್ನಿಧಾನಕ್ಕೆ ನನ್ನನ್ನು ಕರೆದುಕೊಂಡು ಹೋಗಿ, ಬೇರೇನೂ ಬೇಕಿಲ್ಲ ಎಂದು ಪ್ರಾರ್ಥಿಸಿದನು. ಆಗ ಶ್ರೀಹರಿಯು, ಎಲೆ ರಾಜನಂದನ, ನೀನು ಇನ್ನೂ ಭೂಲೋಕದಲ್ಲಿ ಶ್ರಮದಿಂದ ಪರಿಪಾಲನೆ ಮಾಡಬೇಕಾದ ಅಗತ್ಯವಿದೆ. ನಿನ್ನ ತಂದೆಯಾದ ಸುಲಕ್ಷಣ ವೃದ್ಧನಾಗಿ ನಿನ್ನನ್ನು ಕುರಿತು, ನಿನ್ನ ತಾಯಿಯನ್ನು ಕುರಿತು ಕೊರಗಿ ಕನಲಿದ್ದಾನೆ. ಆದ್ದರಿಂದ ತಂದೆಯ ಬಳಿಗೆ ಹೋಗಿ ಬಾ ಎಂದು ಹೇಳಿ ಆ ಸರೋವರದ ಸಮೀಪದಲ್ಲಿದ್ದ ತಪಸ್ಸನ್ನು ಮಾಡುತ್ತಿದ್ದ ಮುನೀಶ್ವರನನ್ನು ಜೊತೆಯಲ್ಲೇ ಕಳುಹಿಸಿ ಸುಲಕ್ಷಣ ಬಳಿಗೆ ಕಳುಹಿಸಿದರು. ಈಗಾಗಲೇ ಸುಲಕ್ಷಣು ಅಂತಿಮವಾಗಿ ಹೆಂಡತಿ ಗರ್ಭವತಿಯಾಗಿದ್ದು ಎಲ್ಲಿಗೆ ಹೋದಳೋ, ಹುಟ್ಟಿದ ಮಗು ಏನಾಯಿತೋ ಎಂದು ತನ್ನ ರಾಜ್ಯವನ್ನೆಲ್ಲ ಹುಡುಕಿಸಿ ತಾನೂ ಸಹ ಹುಡುಕಿ ಅವರ ಸುಳಿವು ತಿಳಿಯದೆಯೇ ಅವರ ಕೊರಗಿನಲ್ಲೇ ರಾಜಕಾರ್ಯದತ್ತ ಗಮನ ಹರಿಸಲಾರದೆ ಹೋಗಿದ್ದನು. ಅಂತಹ ಸಮಯದಲ್ಲಿಯೇ ಮುನಿಯ ಜೊತೆ ಕುಮಾರನು ಹೊರಟನು. ರಾಜನೊಂದಿಗೆ ಮುನಿಯು ಆ ಬಾಲಕನ ಜನ್ಮ ವೃತ್ತಾಂತವನ್ನು ತಿಳಿಸಲು ಸುಲಕ್ಷಣ ಮಹಾರಾಜನು ಆನಂದಭರಿತನಾಗಿ ಬಾಲಕನನ್ನು ಅಪ್ಪಿಕೊಂಡು ಮುನೀಶ್ವರರಿಗೆ ಮರ್ಯಾದೆಗಳನ್ನು ಮಾಡಿ ಮಗನಿಗೆ ಸುಧರ್ಮನೆಂದು ಹೆಸರಿಟ್ಟು ಪಟ್ಟಾಭಿಷೇಕ ಮಾಡಿದನು. ಇತಿ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಸಪ್ತವಿಂಶೋಧ್ಯಾಯಃ. ಅಥ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಅಷ್ಟವಿಂಶೋಧ್ಯಾಯಃ. 28ನೇ ದಿನದ ಪಾರಾಯಣ. ವೃಕ್ಷಿಕ ಎಂಬ ಬ್ರಾಹ್ಮಣ ಕನ್ಯೆಯ ವೃತ್ತಾಂತ. ಹಿಂದೆ ಭೃಗು ಮಹರ್ಷಿ ವಂಶದಲ್ಲಿ ವೃಕ್ಷಿಕ ಎಂಬ ಕನ್ಯೆ ಜನಿಸಿ ದಿನೇ ದಿನೇ ಅಭಿವೃದ್ಧಿ ಹೊಂದಿದಳು. ಆಕೆ ದುರಾದೃಷ್ಟವಂತಳಾಗಿರಬೇಕು. ವಿವಾಹವಾದ ಕೂಡಲೇ ಮದುಮಗನು ಮರಣ ಹೊಂದಿದನು. ವೃಕ್ಷಿಕಳು ತನ್ನ ದುರಾದೃಷ್ಟಕ್ಕೆ ದುಃಖಿಸಿ ವಿರಕ್ತ ಭಾವದಿಂದ ಆಶ್ರಮವನ್ನು ತೊರೆದು ಗಂಗಾ ನದಿ ತೀರಕ್ಕೆ ಹೋಗಿ ಆಶ್ರಮವೊಂದನ್ನು ನಿರ್ಮಿಸಿಕೊಂಡು ಶ್ರೀಮನ್ನಾರಾಯಣನನ್ನು ಕುರಿತು ತಪಸ್ಸು ಮಾಡಲಾರಂಭಿಸಿದಳು. ಆ ರೀತಿಯಾಗಿ ಬಹಳ ವರ್ಷಗಳ ಕಾಲ ಆಚರಿಸುತ್ತಿದ್ದರಿಂದ ಅನೇಕ ಮಾಘ ಸ್ನಾನದ ಫಲಗಳು ಸಿಕ್ಕಿದವು. ಆಕೆಯ ಮನೋರಥ ಈಡೇರುವ ಸಮಯ ಸನ್ನಿಹಿತವಾಯಿತು. ಒಂದು ದಿನ ಆಕೆ ತಪಸ್ಸು ಮಾಡುತ್ತಾ ಪ್ರಾಣ ಬಿಟ್ಟಳು. ಆ ದಿನ ವೈಕುಂಠ ಏಕಾದಶಿ. ಆದ್ದರಿಂದ ವೈಕುಂಠಕ್ಕೆ ಹೋದಳು. ಆಕೆ ಬಹಳ ವರ್ಷಗಳ ಕಾಲ ವೈಕುಂಠದಲ್ಲೇ ಇದ್ದು ನಂತರ ಬ್ರಹ್ಮಲೋಕಕ್ಕೆ ಹೋದಳು. ಆಕೆ ಮಾಘಫಲವನ್ನು ಪಡೆದು ಪವಿತ್ರಳಾದದ್ದರಿಂದ ಬ್ರಹ್ಮದೇವನು ಆಕೆಯನ್ನು ಸತ್ಯಲೋಕದಲ್ಲಿ ದೇವ ಕಾರ್ಯಗಳನ್ನು ಮಾಡಲು ಅಪ್ಸರ ಸ್ತ್ರೀಯರನ್ನಾಗಿ ಮಾಡಿ ತಿಲೋತ್ತಮ ಎಂಬ ಹೆಸರಿನಿಂದ ಸತ್ಯಲೋಕಕ್ಕೆ ಕಳುಹಿಸಿದನು. ಕಾಲದಲ್ಲಿ ಸಂದೋಪ ಸುಂದರರು ಎಂಬ ಇಬ್ಬರು ರಾಕ್ಷಸ ಸಹೋದರರು ಬ್ರಹ್ಮನನ್ನು ಕುರಿತು ಘೋರ ತಪಸ್ಸನ್ನು ಮಾಡಿದರು. ಅವರ ತಪಸ್ಸಿನ ಪ್ರಭಾವಕ್ಕೆ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ, ಎಲೆ ರಾಕ್ಷಸ ಸಹೋದರರೇ, ನಿಮಗೇನು ಬೇಕೋ ಕೋರಿಕೊಳ್ಳಿ ಎಂದಾಗ ಸಹೋದರರು, ಸ್ವಾಮಿ, ನಮಗೆ ಬೇರೆಯವರಿಂದ ಮರಣವಾಗದಂತೆ ವರಕೊಡಿ ಎಂದು ಬೇಡಿಕೊಂಡಾಗ ಬ್ರಹ್ಮನು ಹಾಗೆಯೇ ಆಗಲಿ ಎಂದು ವರವಿತ್ತು ಅಂತರ್ಧಾನನಾದನು.
ಬ್ರಹ್ಮದೇವನಿಂದ ವರವನ್ನು ಪಡೆದು ಆ ಇಬ್ಬರು ರಾಕ್ಷಸರು ಮಹಾ ದುರಂಕಾರಿಗಳಾಗಿ ದೇವರುಗಳನ್ನು ಹಿಂಸಿಸಿದರು. ಮಹರ್ಷಿಗಳ ತಪಸ್ಸಿಗೆ ಅಡಚಣೆ ಉಂಟು ಮಾಡುತ್ತಿದ್ದರು. ಯಜ್ಞಯಾಗಾದಿಗಳಲ್ಲಿ ಪೂಜೆಗಳಲ್ಲಿ ಮಲಮಾಂಸಾದಿಗಳನ್ನು ಹಾಕಿ ಪ್ರಜೆಗಳಿಗೆ ನಾನಾ ರೀತಿಯ ತೊಂದರೆಗಳನ್ನು ಕೊಡುತ್ತಿದ್ದರು. ದೇವಲೋಕಕ್ಕೆ ದಂಡೆತ್ತಿ ಹೋಗಿ ದೇವತೆಗಳನ್ನೆಲ್ಲರನ್ನೂ ಓಡಿಸಿಬಿಟ್ಟರು. ಇಂದ್ರನು ಮುಂತಾದ ದೇವತೆಗಳೆಲ್ಲರೂ ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮನನ್ನು ಬೇಡಿಕೊಂಡರು. ಮಹಾನುಭಾವ, ಸಂದೋಪ ಸುಂದರ ಎಂಬ ರಾಕ್ಷಸರು ನೀವು ಕೊಟ್ಟ ವರದಿಂದ ಮದೋನ್ಮತ್ತರಾಗಿ ತಪಸ್ವಿಗಳನ್ನು ಬಾಧಿಸುತ್ತಾ ದೇವಲೋಕಕ್ಕೆ ಬಂದು ನಮ್ಮೆಲ್ಲರನ್ನು ಓಡಿಸಿ ಸೆರೆಮನೆಗಳಲ್ಲಿಟ್ಟು ನಾನಾ ಬೀಭತ್ಸವನ್ನು ಮಾಡುತ್ತಿದ್ದಾರೆ. ಆದ್ದರಿಂದ ಅವರ ಸಾವಿಗೆ ಯಾವುದಾದರೂ ಉಪಾಯವನ್ನು ಆಲೋಚಿಸಿ ಎಂದು ಪ್ರಾರ್ಥಿಸಿದರು. ಬ್ರಹ್ಮನು ದೀರ್ಘವಾಗಿ ಆಲೋಚನೆ ಮಾಡಿ ತಿಲೋತ್ತಮೆಯನ್ನು ಕರೆದು, ತಿಲೋತ್ತಮ, ಸಂದೋಪ ಸುಂದರೆಂಬ ರಾಕ್ಷಸರಿಗೆ ಬೇರೆಯವರಿಂದ ಮರಣವಾಗುವುದಿಲ್ಲವೆಂದು ವರ ನೀಡಿದ್ದೇನೆ. ಅವರ ವರದ ಗರ್ವದಿಂದ ಬಹಳಷ್ಟು ಕಲ್ಲೋಲಗಳನ್ನು ಉಂಟು ಮಾಡುತ್ತಿದ್ದಾರೆ. ಆದ್ದರಿಂದ ನೀನು ಹೋಗಿ ನಿನ್ನ ಚಾಕಚಕ್ಯತೆಯಿಂದ ಅವರಿಗೆ ಮರಣವನ್ನುಂಟುವಾಗುವಂತೆ ಮಾಡು ಎಂದು ಹೇಳಿದ. ತಿಲೋತ್ತಮೆಯ ಬ್ರಹ್ಮದೇವರಿಗೆ ನಮಸ್ಕರಿಸಿ ಸಂದೋಪ ಸುಂದರಿದ್ದ ಅರಣ್ಯವನ್ನು ಪ್ರವೇಶಿಸಿದಳು. ಆಕೆಯು ಕೈಯಲ್ಲಿ ವೀಣೆ ಹಿಡಿದು ಮಧುರವಾದ ಹಾಡುಗಳನ್ನು ಹಾಡುತ್ತಾ ಆ ರಾಕ್ಷಸ ಸಹೋದರರ ನಿವಾಸಕ್ಕೆ ಸಮೀಪದಲ್ಲಿ ಓಡಾಡುತ್ತಿದ್ದಳು. ವೀಣಾವಾದನವನ್ನು, ಆಕೆಯ ಗಾಯನವನ್ನು ಕೇಳಿದ ಆ ದಾನವ ಸಹೋದರರು ಆ ಕಡೆ ಈ ಕಡೆ ಓಡಾಡುತ್ತಾ ಆಕೆಯನ್ನು ಅನುಸರಿಸುತ್ತಾ ಬೆನ್ನು ಬಿದ್ದು ನನ್ನನ್ನು ವರಿಸು ಎಂದು ತಿಲೋತ್ತಮೆಯನ್ನು ಅವರಿಗವರು ಅಂಗಲಾಚತೊಡಗಿದರು. ಆಗ ಆ ತಿಲೋತ್ತಮೆಯು, ಓ ದಾನವೇಂದ್ರರೇ, ನಿಮ್ಮನ್ನು ಮದುವೆಯಾಗುವುದು ನನಗೆ ಇಷ್ಟವೇ. ನೀವಿಬ್ಬರು ನನಗೆ ಸಮಾನರೇ. ನಾನು ಇಬ್ಬರ ಮಧ್ಯೆ ಸಮಾನವಾದ ಪ್ರೇಮದಿಂದಲೇ ಇದ್ದೀನಿ. ಆದರೆ ಇಬ್ಬರನ್ನು ವಿವಾಹವಾಗುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನನ್ನದೊಂದು ಕೋರಿಕೆ ಇದೆ. ಅದೇನೆಂದರೆ, ನಿಮ್ಮಿಬ್ಬರಲ್ಲಿ ಯಾರು ಬಲಶಾಲಿಗಳೋ ಅವರನ್ನೇ ನಾನು ವರಿಸಬಲ್ಲೆ ಎಂದು ಹೇಳಿದಳು. ಆಕೆಯ ಮಾತಿಗೆ ಸಂದೋಪ ಸುಂದರಿಗೆ ಪೌರುಷ ಬಂದಿತು. ಮೀಸೆ ತಿರುವಿ ನಾನು ಬಲಶಾಲಿ ಎಂದು ತೊಡೆ ತಟ್ಟಿಕೊಂಡು ಮಲ್ಲಯುದ್ಧ ಮಾಡಿದರು. ನಂತರ ಆಯುಧವನ್ನು ಹಿಡಿಯಲು ಮುಂದಾದರು. ಗದೆ ಹಿಡಿದರು, ಮದ್ಗರಗಳನ್ನೆತ್ತಿದರು, ಏಟಿಗೆ ಪ್ರತಿ ಏಟು ಕೊಡತೊಡಗಿದರು. ಅವರಿಬ್ಬರ ಹೋರಾಟ ಎರಡು ಪರ್ವತಗಳು ಸಂಘರ್ಷಿಸಿದಂತಿದೆ. ಮೋಡಗಳು ಗರ್ಜಿಸಿದಂತೆ ಅರಚುತ್ತಾ ಭಯಂಕರವಾಗಿ ಯುದ್ಧ ಮಾಡಿದರು. ಗದಾಯುದ್ಧದ ನಂತರ ಕತ್ತಿಗಳನ್ನು ಝಳಪಿಸಿದರು. ಆ ಕತ್ತಿ ಯುದ್ಧದಲ್ಲಿ ಒಬ್ಬರ ಖಡ್ಗ ಮತ್ತೊಬ್ಬರಿಗೆ ತಾಕಿದ್ದರಿಂದ ಇಬ್ಬರು ತಲೆಗಳು ಕಡಿದು ಕೆಳಗೆ ಬಿದ್ದವು. ಇಬ್ಬರು ಮರಣ ಹೊಂದಿದರು. ತಿಲೋತ್ತಮೆಯನ್ನು ದೇವತೆಗಳು ಹರಸಿದರು. ಆಕೆಯು ಬ್ರಹ್ಮನಲ್ಲಿಗೆ ಹೋಗಿ ನಡೆದದ್ದನ್ನು ತಿಳಿಸಿದಾಗ ಬ್ರಹ್ಮನು ಸಂತೋಷಗೊಂಡನು. ತಿಲೋತ್ತಮೆ, ನೀನು ಒಳ್ಳೆಯ ಕಾರ್ಯವನ್ನೇ ಮಾಡಿದೆ. ನಿನ್ನಿಂದ ಸಂದೋಪ ಸುಂದರು ಮರಣಿಸಿದರು. ನಿನಗೆ ಈ ಶಕ್ತಿ ಬರಲು ಕಾರಣ ನೀನು ಮಾಡಿರುವ ಮಾಘಮಾಸದ ವ್ರತಫಲವೇ. ಆದ್ದರಿಂದ ನೀನು ದೇವಲೋಕಕ್ಕೆ ಹೋಗು. ದೇವತೆಗಳು ನಿನ್ನನ್ನು ಗೌರವಿಸುತ್ತಾರೆ. ಅಲ್ಲಿ ಅಪ್ಸರೆಯರೆಲ್ಲರಿಗಿಂತ ಅಧಿಕಳಾಗುವೆ ಎಂದು ಹೇಳಿ ಕಳುಹಿಸಿದನು. ಇತಿ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಅಷ್ಟವಿಂಶೋಧ್ಯಾಯ.